ದುಃಖಕ್ಕೆ ಹೇಳು feel everyday be happy ದುಃಖಕ್ಕೆ ಹೇಳು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಒಂದಿನದ ಮೈಸೂರು ಟ್ರಿಪ್ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಕನ್ನಡದ ಕಾವಲಿಗ. ಮೊದಲಾಗಿ ನಾವು ಬಿಟ್ಟಿದ್ದು ಮನೆಯಿಂದ 11 ಗಂಟೆಗೆ. 11 ಗಂಟೆಯಿಂದ ನಾವು ಮೊದಲು ಹೋಗ್ಬೇಕು ಅಂದ್ಕೊಂಡಿದ್ದೆ ಚಾಮುಂಡಿ ಬೆಟ್ಟ. ಮನೆಯಿಂದ ಕಡ್ಕೋಳಿಂದ ಸ್ವಲ್ಪ ದೂರ ಆದರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಇದು ನಾನು ಸೆಲ್ಫಿ ಇಡ್ಸ್ಕೊತಾ ಇದ್ವಿ, ಮತ್ತು ಹಾಗೆ ಸ್ವಲ್ಪ ಎಲ್ಲ ವ್ಯೂನ ತಗೊಳ್ಬೇಕಂತ ತಗೋತಾ ಇದ್ದೀನಿ. ಮತ್ತು ಹಾಗೆ ಬಂದು ಚಾಮುಂಡಿ ಬೆಟ್ಟ ಹತ್ರ ಬಂದ್ವಿ. ಬಂದಮೇಲೆ ಸ್ವಲ್ಪ ವ್ಯೂನ ನಾನು ತಗೊಂಡೆ. ಅದಾದಮೇಲೆ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಮೈಸೂರಿನಲ್ಲಿ ಅತ್ಯಂತ ಆಕರ್ಷಕವಾದ ಸ್ಥಳಗಳಲ್ಲಿ ಒಂದಾಗಿದೆ ಚಾಮುಂಡಿ ಬೆಟ್ಟ ದೇವಸ್ಥಾನ. ತುಂಬ ಆಕರ್ಷಿತ. ಅದಾದಮೇಲೆ ನಾವು ಹೊರಟಿದ್ದೆ ಜೂ ಪಾರ್ಕ್. ಅಲ್ಲೇ ಹತ್ತಿರದಲ್ಲಿ ಜೂ ಪಾರ್ಕ್ ಸಮೀಪ ಆಗುತ್ತೆ ಅಂತಂದಿದ್ರು, ಅದಕ್ಕೆ ಜೂ ಪಾರ್ಕ್ ಹೋದ್ವಿ. ಅಲ್ಲೆಲ್ಲ ಇದು 1892ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು ಈ ಮೃಗಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಸಿಂಹ, ಹುಲಿ, ಆನೆ, ಜಿರಾಫೆ, ಜೀಬ್ರಾ, ಕರಡಿ ಸೇರಿದಂತೆ ವಿವಿಧ ದೇಶಗಳ ಪ್ರಾಣಿಗಳು, ಪಕ್ಷಿಗಳು ನೋಡಬಹುದು. ಪ್ರಾಣಿಗಳು ಹತ್ತಿರದಿಂದ ನೋಡಿ ಅದಾದ್ಮೇಲೆ ನಾವು ಹೋಗಿದ್ದೆ ಬೃಂದಾವನ ಗಾರ್ಡನ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವ್ರೇನು ಮ್ಯೂಸಿಕಲ್ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಒಂದು ಇದನ್ನ ತೆಕ್ಕೊಂಡೆ ಅಲ್ಲೇ. ಗಾರ್ಡನ್ ತುಂಬ ನಿಶ್ಚಿಂತವಾಗಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಇವತ್ತಿನ ಒಂದು ಪ್ರಯಾಣ ಮುಗಿತು. ಥ್ಯಾಂಕ್ ಯು.